ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ನಾನಿವತ್ತು ನಿಮ್ಮ ಜೊತೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ, ಸ್ಪೆಷಲ್ ಆದಂತಹ ಸ್ನ್ಯಾಕ್ಸ್ ರೆಸಿಪಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡ್ಕೊಳ್ಳಿ. ಹಾಗೆ ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆಯೋಕೆ ಹೋಗ್ಬೇಡಿ. ದಯವಿಟ್ಟು ಈ ವಿಡಿಯೋ ಏನಾದರೂ ಇಷ್ಟ ಅನಿಸಿದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಲ್ಲಿ ನೋಡಿರಿ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಸೂಪರ್ ಆದಂಥ ಸ್ನ್ಯಾಕ್ಸ್ ರೆಸಿಪಿ. ಹಾಗಾದರೆ ತಡ ಯಾಕೆ, ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿಕೊಳ್ರಿ. ಅವರು ಒಂದು ಹೊಸ ಟೇಸ್ಟನ್ನು ತಿಂದಂಗೆ ಆಗುತ್ತೆ. ಹಾಗಾದರೆ ಬನ್ನಿ, ಕ್ವಿಕ್ಕಾಗಿ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವ ಇಂಗ್ರೀಡಿಯೆಂಟ್ಸನ್ನು ಯಾವ ಮೆಥಡನ್ನು ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿರಿ. ಇಲ್ಲಿ ನೋಡಿ, ನಾನು ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಹಸಿ ಆಲೂಗಡ್ಡೆನ ಬಳಸ್ಬಿಟ್ಟು ನಾನಿವತ್ತು ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ. ಮೀಡಿಯಮ್ ಸೈಜಿನ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ತುಂಬ ದೊಡ್ಡದು ಬೇಕಂತೇನಿಲ್ಲ. ಒಂದು ಮೀಡಿಯಮ್ ಸೈಜ್ನ ಆಲೂಗಡ್ಡೆನ ತೊಗೊಳ್ರಿ. ಈಗ ಇದನ್ನು ಮೇಲಿನ ಸಿಪ್ಪೆ ಎಲ್ಲ ಈ ಥರ ಗ್ರೇಟ್ ಮಾಡಿ ತೆಗೆದುಬಿಡ್ರಿ. ಯಾಕಂದರೆ ಸಿಪ್ಪೆ ಇದ್ದರೆ ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಚೆನ್ನಾಗಿ ಇದನ್ನು ತಗೊಂಬಿಡ್ರಿ. ಇದರಲ್ಲಿ ಏನಾದರೂ ಸಣ್ಣ ಸಣ್ಣ ಮರಳೋದು ಏನಾದರೂ ಇದ್ದರೆ ಏನಾಗುತ್ತೆ, ಹೊರಟೋಗ್ಬಿಡುತ್ತೆ ನೋಡಿರಿ. ಆಮೇಲೆ ಇದು ಕಪ್ಪಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಆದರೆ. ನೋಡಿರಿ, ಸಿಪ್ಪೆ ತೊಳೆದು ಒಂದು ಸರಿ ಇದನ್ನು ವಾಶ್ ಮಾಡಿ ತೊಗೊಂಡು ಬನ್ನಿ. ಆಮೇಲೆ ನೋಡಿರಿ, ಒಂದು ಪ್ಲೇಟ್ ತೊಗೊಳ್ರಿ. ಪ್ಲೇಟಲ್ಲಿ ಈ ಥರ ತುರಿಯೋದು ಮಣ್ಣಿನ ತೊಗೊಂಡು ಈ ರೀತಿನ ಗ್ರೇಟ್ ಮಾಡ್ಕೊಳ್ರಿ. ಈ ಸಣ್ಣ ಪಾರ್ಟ್ ಏನಿರುತ್ತಲ್ವ ಅದರಲ್ಲಿ ನೀವು ಇದನ್ನು ಗ್ರೇಟ್ ಮಾಡಿ ತೊಗೊಳ್ರಿ. ದೊಡ್ಡ ದೊಡ್ಡ ಲೇಯರ್ಸನ್ನು ಮಾಡ್ಬೋದು, ಬಟ್ ಚಿಕ್ಕ ಚಿಕ್ಕ ಲೇಯರ್ಸ್ ಮಾಡಿದ್ರೆ ನಮಗೆ ಸ್ನ್ಯಾಕ್ಸ್ ಈಸಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ನಾವು ಫ್ರೈ ಮಾಡಬೇಕಾದ್ರೆ ಕ್ರಂಚಿ ಆಗುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ ನೋಡಿರಿ. ಲೇಯರ್ಸ್ ಎಲ್ಲ ಸೂಪರಾಗಿ ಬರುತ್ತೆ. ಈ ರೀತಿ ಇದನ್ನು ಪೂರ್ತಿಯಾಗಿ ಆಲೂಗಡ್ಡೆನ ಗ್ರೇಟ್ ಮಾಡ್ಕೊಳ್ರಿ. ನೋಡಿರಿ, ಇಷ್ಟು ಸಣ್ಣದಾಗಿದ್ದರೆ ಸಾಕು. ಈಗ ನೋಡಿರಿ, ಎಲ್ಲ ಆಲೂಗಡ್ಡೆನ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಇಷ್ಟು ಲೇಯರ್ಸ್ ಇದ್ರಾಗೆ ಬಂದಿದೆ. ಇದನ್ನು ಈಗ ನೀರಲ್ಲಿ ಚೆನ್ನಾಗಿ ಇದನ್ನು ವಾಶ್ ಮಾಡಬೇಕು. ಏಕೆಂದರೆ ಆಲೂಗಡ್ಡೆ ಕೆಂಪಗಾಗ್ಬಿಡುತ್ತೆ. ಇದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗಬೇಕು ಅಂದರೆ ನಾವು 2-3 ಸತಿ ಇದನ್ನು ನೀರಲ್ಲಿ ಹಾಕಿ ವಾಶ್ ಮಾಡಿ ತೊಗೊಳ್ಳೇಬೇಕು. ಆಮೇಲೆ ಈ ಥರ ವಾಶ್ ಮಾಡೋದ್ರಿಂದ ಇನ್ನೊಂದು ಏನಂದರೆ ಇದು ಹಾರ್ಡ್ ಆಗುತ್ತೆ. ಆಲೂಗಡ್ಡೆ ಲೇಯರ್ಸ್ ಏನಿರುತ್ತೆ ನೋಡಿರಿ, ಅದು ಸಾಫ್ಟಾಗಿರುತ್ತೆ. ಗ್ರೇಟ್ ಮಾಡಬೇಕಾದ್ರೆ ನೀವು ಇದನ್ನು ಈ ಥರ ಗ್ರೇಟ್ ಮಾಡಿ 2-3 ಸತಿ ನೀರಲ್ಲಿ ವಾಶ್ ಮಾಡಿದ್ರೆ ಅದೇನಾಗುತ್ತೆ, ಹಾರ್ಡಾಗಿ ಸ್ನ್ಯಾಕ್ಸು ಗರಿಯಾಗಿ ಕುರ್ಕುರೆ ಥರ ಬರುತ್ತೆ ನೋಡಿರಿ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಇದನ್ನು ನೋಡಿರಿ ಕ್ಲಿಯರಾಗಿ ಕಾಣಿಸ್ಬೇಕು. ಈ ರೀತಿ 1-2-3 ಸತಿ ಇದನ್ನು ನೀರಲ್ಲಿ ನೀಟಾಗಿ ವಾಶ್ ಮಾಡಿ, ನೀರಿನ ಅಂಶ ಏನು ಇಲ್ಲದಿರೋ ರೀತಿ ಇದನ್ನು ಈ ಥರ ಹಿಂಡಿ ತೊಗೊಳ್ರಿ. ಇಲ್ಲಾಂದರೆ ನೀವು ಒಂದು ಕಾಟನ್ ಬಟ್ಟೆನಲ್ಲಿ ಹಾಕಿ ಪೂರ್ತಿಯಾಗಿ ಹಿಂಡಿ ತೊಗೋಬೇಕು. ನೀರಿನ ಅಂಶ ಇದ್ರಾಗೆ ಇರಬಾರ್ದು ನೋಡಿರಿ. ಈ ರೀತಿ ಹಿಂಡಿ ತೊಗೊಳ್ರಿ. ಡ್ರೈ ಆಗಿದ್ದರೆ ಸೂಪರಾಗಿ ಬರುತ್ತೆ. ಈಗ ಈ ರೀತಿ ವಾಶ್ ಮಾಡಿದ ಮೇಲೆ ಇದನ್ನು ಮತ್ತೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿರಿ. ನೋಡಿರಿ, ಇಷ್ಟು ಲೇಯರ್ಸ್ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಕಪ್ಪಗೂ ಆಗಿಲ್ಲ ನೋಡಿರಿ. ನಾವು ಯಾವ ರೀತಿ ಗ್ರೇಟ್ ಮಾಡಿದ್ವೋ ಅದೇ ರೀತಿ ವೈಟಾಗೇ ಇರುತ್ತೆ. ಆಮೇಲೆ ಸ್ಟಾರ್ಚ್ ಎಲ್ಲ ಹೋದ್ರೇ ಸ್ನ್ಯಾಕ್ಸ್ ಸೂಪರಾಗಿ ಬರುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ನಾನು ಇದನ್ನು ಹಾಗೆ ಸೈಡಿಗೆ ಎತ್ತಿಡ್ತೀನಿ. ಈಗ ಇಲ್ಲಿ ನೋಡಿರಿ, 1 ಕಪ್ಪಷ್ಟು ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬೌಲ್ನಲ್ಲಿ 1 ಬೌಲಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ನಿಮಗೆ ಸ್ನ್ಯಾಕ್ಸ್ ಏನಾದರೂ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ನೀವು ಜಾಸ್ತಿ ಅವಲಕ್ಕಿನ ಬಳಸ್ಬೋದು. ಇದನ್ನೀಗ ನೀರಲ್ಲಿ ಹಾಕಿ 1-2 ಸರಿ ಇದನ್ನು ಕೂಡ ವಾಶ್ ಮಾಡಿರಿ. ಯಾಕೆಂದರೆ ಅವಲಕ್ಕಿಯಲ್ಲಿ ಧೂಳು ಅದೆಲ್ಲ ಇರುತ್ತೆ, ಭತ್ತ ಇರುತ್ತೆ. ಅದೇನಾದರೂ ಇದ್ದರೆ ನೀಟಾಗಿ ನೋಡಿರಿ ಶೋಧಿಸ್ಕೊಂಡು ಈ ಥರ 1-2 ಸರಿ ನೀರಲ್ಲಿ ಇದನ್ನು ತಗೊಳ್ರಿ. ನಾನಿಲ್ಲಿ ತೆಳು ಅವಲಕ್ಕಿನ ಬಳಸಿದ್ದೀನಿ. ನೀವು ಮೀಡಿಯಮ್ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿ ನಿಮಗೆ ಯಾವುದು ಅವೈಲೇಬಲ್ ಇದೆ ಮನೆಯಲ್ಲಿ ಅದನ್ನು ನೀವು ಬಳಸ್ಬೋದು. ಈಗ ನೋಡಿರಿ, ಅವಲಕ್ಕಿ 2 ಸರಿ ತೊಳ್ಕೊಂಡು ಚೆನ್ನಾಗಿ ತೊಗೊಂಡು ಬಂದಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ನೆನೆಯಕ್ಕೆ ಬಿಡೋಣ. ತುಂಬ ನೀರು ಹಾಕಬಾರ್ದು, ಸ್ವಲ್ಪ ಇದು ನೆನೆಯಕ್ಕೆ ಎಷ್ಟು ಬೇಕೋ ಒಂದು ಅರ್ಧ ಕಪ್ಪಷ್ಟು, ಟೀ ಕುಡಿಯೋ ಕಪ್ನಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ನೆನೆಯಕ್ಕೆ ಇಟ್ಟಿದ್ದೆ ನೋಡಿರಿ. ಒಂದು 10 ನಿಮಿಷ ನೆನೆ ಆದಮೇಲೆ ಸಾಫ್ಟಾಗಿ ನೆಂದಿರುತ್ತೆ ನೋಡಿರಿ. ತುಂಬ ಈಸಿಯಾಗಿ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೋಬೋದು. ತುಂಬ ನೀರಾದರೆ ನೋಡಿರಿ ಅವಲಕ್ಕಿ ಈ ಥರ ಸ್ಮ್ಯಾಶ್ ಮಾಡೋಕ್ಕೆ ನಮಗೆ ಸರಿ ಆಗೋದಿಲ್ಲ. ಸ್ವಲ್ಪ ಒಂದು ಅರ್ಧ ಕಪ್ಪಲ್ಲಿ ನೀವು ನೆನೆ ಇಟ್ಟರೆ ಸಾಕು, ಸಾಫ್ಟಾಗಿ ನೆನೆಯುತ್ತೆ. ಯಾಕಂದರೆ ನಾನಿಲ್ಲಿ ತೆಳು ಅವಲಕ್ಕಿನ ಬಳಸಿರೋದ್ರಿಂದ ಬೇಗನೆ ನೆನೆಯುತ್ತೆ. ಒಂದು 10 ನಿಮಿಷ ಬಿಟ್ಟರೆ ಸಾಕು ನೋಡಿರಿ. ದಪ್ಪ ಅವಲಕ್ಕಿ ಇದ್ದರೆ ಒಂದು 15 ನಿಮಿಷ ಬಿಡ್ರಿ, ಆವಾಗ ಸಾಫ್ಟಾಗಿ ನೆಂದಿರುತ್ತೆ. ಅವಲಕ್ಕಿ ಹೇಗೆ ನೆಂದಿರುತ್ತೆ ನೋಡಿರಿ, ಹಾಗೆ ಸಾಫ್ಟ್ ಆದಂಥ ಡೋ ಇಲ್ಲಿ ರೆಡಿ ಆಗುತ್ತೆ ನೋಡಿರಿ. ಇದನ್ನೊಂದು ರೀತಿ ಹಿಟ್ಟಿನ ಅದಕ್ಕೆ ನಾವು ನಾದ್ಕೋಬೇಕು. ಚಪಾತಿ ಹಿಟ್ಟೆಲ್ಲ ನಾದ್ತೀವಲ್ವ, ಆ ರೀತಿ ಇದನ್ನು ನೀಟಾಗಿ ನಾದ್ಕೊಳ್ರಿ. ನೋಡಿರಿ,
ಇಲ್ಲಿ ನಾನು ನಾದಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನೋಡಿರಿ, ಬೆಣ್ಣೆ ಥರ ತುಂಬ ಚೆನ್ನಾಗಿ ಬಂದಿದೆ, ಅಷ್ಟೇ ಜಿಗಿಯಾಗಿದೆ ನೋಡಿರಿ, ಸೂಪರ್ ಆಗಿದೆ. ಇದೇ ರೀತಿ ನೀವು ಇದನ್ನು ಅವಲಕ್ಕಿನ ನಾದಿ ರೆಡಿ ಮಾಡ್ಕೋಬೇಕು. ಇದಕ್ಕೆ ಈಗ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡೋಣ. ನಾನಿಲ್ಲಿ 1-2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡಿರಿ. ಕಾರ್ನ್ಫ್ಲೋರ್ ಇಲ್ಲ ಅನ್ನೋರು ಮೈದಾ ಹಿಟ್ಟನ್ನು ಸಹಿತ ಹಾಕ್ಬೋದು. ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಕಟ್ ಮಾಡಿ ಕರಿಬೇವು ಸೊಪ್ಪನ್ನು ಹಾಕ್ರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ, ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಕೂಡ ಅಷ್ಟೇ ಜೀರ್ಣಕ್ರಿಯೆಗೆ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಹಾಕಿ ಇದನ್ನು ನೀಟಾಗಿ ನಾದ್ಕೋಬೇಕು. ಆಮೇಲೆ ನೋಡಿರಿ, ಇಲ್ಲಿ 1-2 ಸ್ಪೂನಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಗಟ್ಟಿ ಮೊಸರನ್ನು ಬಳಸ್ತಾ ಇದ್ದೀನಿ, ನೀರು ಮೊಸರು ಇದ್ದರೆ ಚೆನ್ನಾಗಿ ಬರೋದಿಲ್ಲ, ಸ್ವಲ್ಪ ಗಟ್ಟಿ ಮೊಸರನ್ನು ತೊಗೊಳ್ರಿ. 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿರಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿನ ಇದನ್ನು ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಇಲ್ಲಾಂದರೆ ಜಜ್ಜಿಬಿಟ್ಟಾದರೆ ಹಾಕ್ರಿ, ಚೆನ್ನಾಗಿರುತ್ತೆ ಫ್ಲೇವರ್. ಈಗ ಇದನ್ನು ಪೂರ್ತಿಯಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ತಾ ನಾದ್ಕೊಳ್ರಿ. ನಾವು ಹಾಕಿರೋಂಥ ಕರಿಬೇವು ಸೊಪ್ಪು, ಕೊತ್ತಂಬರಿ ಮತ್ತು ಉಪ್ಪು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಹಿಟ್ಟನ್ನು ಮೇಲಿಂದ ಹಾಕಿರೋದ್ರಿಂದ ಕಾರ್ನ್ಫ್ಲೋರ್ ಹಿಟ್ಟು ಹಾಕಿದ್ದೀವಲ್ವ, ಅದು ಸಹಿತ ಚೆನ್ನಾಗಿ ಕೋಟ್ ಆಗಬೇಕು. ಸೂಪರಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಒಳ್ಳೆ ಶೇಪ್ ಬರುತ್ತೆ ನೋಡಿರಿ. ನೀವು ನಾದೋದ್ರಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಸ್ನ್ಯಾಕ್ಸ್. ಈಗ ಇದನ್ನು ನೀಟಾಗಿ ಒಂದ್ಸರಿ ನಾದ್ಕೊಳ್ರಿ. ನೋಡಿರಿ, ತುಂಬ ಜಿಗಿಯಾಗಿದೆ, ತುಂಬ ಗಟ್ಟಿಯಾಗಿದೆ. ಇದೇ ರೀತಿ ಇರಬೇಕು. ನೀರಾದರೆ ಮಾತ್ರ ಇದು ಸ್ನ್ಯಾಕ್ಸ್ ಪರ್ಫೆಕ್ಟಾಗಿ ಬರೋದಿಲ್ಲ ನೋಡಿರಿ. ಇದನ್ನು ಸ್ವಲ್ಪ ಗಟ್ಟಿಯಾಗಿಯೇ ನೀವು ನಾದ್ಕೋಬೇಕು. ಹಿಟ್ಟು ಥರ ನಾದ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿರಿ. ಈಗ ಹಿಟ್ಟನ್ನು ನಾದ್ಕೊಂಡ್ವಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೋದನ್ನು ಮರೆತು ಬಿಟ್ಟಿದ್ದೆ, ಮೇಲಿಂದ ಹಾಕ್ತಾಯಿದ್ದೀನಿ. ನೀವು ಫಸ್ಟಿಂದನೇ ನೀವು ಸೇರಿಸ್ಬೋದು. ಸಣ್ಣಗೆ ಕಟ್ ಮಾಡಿದಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕ್ರಿ. ನಾನಿಲ್ಲಿ ಮೇಲ್ಗಡೆಯಿಂದ ಹಾಕಿದ್ದೀನಿ, ನೀವು ಬೇಕಾದರೆ ಫಸ್ಟಿಂದನೇ ಕಲಿಸ್ಬೇಕಾದ್ರೇ ಹಾಕ್ಕೊಳ್ರಿ. ನಾನು ಮರ್ತಿರೋದ್ರಿಂದ ಇಲ್ಲಿ ಮೇಲ್ಗಡೆಯಿಂದ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಚೆನ್ನಾಗಿ ಇದನ್ನು ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಆಗೋ ರೀತಿ ನಾದ್ಕೊಳ್ರಿ. ಮತ್ತು ಇದನ್ನೇ ನೆನೆಸೋದು ಬೇಡ, ನಾವು ಡೈರೆಕ್ಟಾಗಿ ಇದು ಹಿಟ್ಟನ್ನು ನಾದ್ಕೊಂಡ ಮೇಲೆ ರೆಡಿ ಮಾಡ್ಕೋಬೋದು. ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಳ್ರಿ, ಅಂದರೆ ಅಂಟೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು ನಿಂಬೆಹಣ್ಣಿನ ಗಾತ್ರದ ಉಳ್ಳಿನ ಮಾಡ್ಕೊತಾ ಇದ್ದೀನಿ ನಾನು. ಉಂಡೆನ ತೊಗೊಳ್ರಿ, ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿ ನೋಡಿರಿ, ಮಧ್ಯದಲ್ಲಿ ಹೋಲ್ ಹಾಕ್ರಿ. ಈ ಥರ ಕ್ರ್ಯಾಕ್ಸ್ ಏನಾದರೂ ಬಿಟ್ಟರೆ ಎಡ್ಜಸ್ಸಲ್ಲಿ ಈ ಥರ ನೀಟಾಗಿ ತೊಗೊಳ್ರಿ. ನೋಡಿರಿ, ಈ ಥರ ಮಾಡಿಕೊಂಡು ಮಧ್ಯದಲ್ಲಿ ಹೋಲ್ ಹಾಕ್ರಿ. ನಾವು ವಡೆ ಎಲ್ಲ ಮಾಡ್ತೀವಲ್ಲ, ಉದ್ದಿನ ವಡೆ, ಆ ರೀತಿ ಮಾಡಿಕೊಳ್ರಿ. ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿರಿ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಈ ರೀತಿ ಮಾಡಿಕೊಳ್ರಿ. ಹಿಟ್ಟು ಸಾಫ್ಟಾಗಿರೋದ್ರಿಂದ ನೋಡಿರಿ, ಯಾವುದೇ ಕ್ರ್ಯಾಕ್ಸ್ ಆಗಲಿ ಏನು ಬಿಡೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕೈಗೆ ಎಣ್ಣೆ ಸೋರ್ಕೊಂಬಿಟ್ಟು ಎಲ್ಲದನ್ನು ಇದೇ ರೀತಿನ ರೆಡಿ ಮಾಡ್ಕೊತೀನಿ ನೋಡಿರಿ. ಫಸ್ಟು ರೋಲ್ ಮಾಡಿರಿ, ರೋಲ್ ಮಾಡಿ ಪ್ರೆಸ್ ಮಾಡಿ ಮಧ್ಯದಕ್ಕೆ ಆಮೇಲೆ ಹೋಲ್ ಹಾಕ್ರಿ, ಚೆನ್ನಾಗಿ ಬರುತ್ತೆ. ಇದು ಹೇಗಿರುತ್ತೆ ಅನ್ಬೋದು, ಒಂದು ಸರಿ ಟ್ರೈ ಮಾಡಿ ನೋಡಿರಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಅವಲಕ್ಕಿಯಿಂದ ಇದನ್ನು ಮಾಡಿದ್ದೀರಿ ಅಂತ ನಂಬೋಕೆ ಆಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಉದ್ದಿನಬೇಳೆ ವಡೋದ್ಗಿಂತ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿರಿ. ಉದ್ದಿನಬೇಳೆ ಇಲ್ಲದೆ ಇರುವಾಗ ಅಥವಾ ಅಲಸಂದೆ ಕಾಳು ಇಲ್ಲದೆ ಇರುವಾಗ ಈ ರೀತಿ ವಡ ಏನಾದರೂ ನಾವು ಮಾಡಬೇಕು ಅಂದಾಗ ಆಲೂಗಡ್ಡೆನ ಬಳಸ್ಬಿಟ್ಟು ಮತ್ತು ಅವಲಕ್ಕಿನ ಬಳಸ್ಬಿಟ್ಟು ಮಾಡ್ಕೋಬೋದು ನೋಡಿರಿ. ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಗೆಸ್ಟ್ ಬಂದಿದ್ದಾರೆ, ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂದಾಗ ಈ ರೀತಿ ಪ್ರಿಪೇರ್ ಮಾಡಿರಿ. ಈಗ ನೋಡಿರಿ, ನಾನು ಎಲ್ಲದನ್ನು ಮಾಡಿ ತೊಗೊಂಡು ಬಂದಿದ್ದೀನಿ ನೋಡಿರಿ. ನಾನಿಲ್ಲಿ ವಡಾ ಶೇಪ್ನಲ್ಲಿ ಮಾಡಿದ್ದೀನಿ. ನಿಮಗೆ ಯಾವುದು ಬೇಕಾದರೆ ಬೇರೆ ರೌಂಡ್ ಆಗಿರ್ಬೋದು ಅಥವಾ ಬಾಲ್ ಥರ ಯಾವುದಾದ್ರೂ ನೀವು ಶೇಪಲ್ಲಿ ರೆಡಿ ಮಾಡ್ಕೋಬೋದು. ಈಗ ಇದಕ್ಕೊಂದು ಸ್ಲರಿ ಮಾಡೋಣ. ನಾನು ಫಸ್ಟ್ ಏನು ಆಲೂಗಡ್ಡೆನ ಗ್ರೇಟ್ ಮಾಡಿ ತೊಗೊಂಡಿದ್ನಲ್ವ, ಅದರಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ ಆಲ್ರೆಡಿ ನಾನು. ಅದಕ್ಕೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಮೈದಾ ಹಿಟ್ಟನ್ನು ನೀವು ಹಾಕ್ಬೋದು. ಇಲ್ಲಿ ಲಕ್ಷ್ಯ ಇರಲಿ, ಗೋಧಿ ಹಿಟ್ಟನ್ನು ಪ್ರಮಾಣ ಕಡಿಮೆ ಇರಬೇಕು. ಆಲೂಗಡ್ಡೆ ಗ್ರೇಟ್ ಮಾಡಿರ್ತೀವಲ್ವ, ಅದು ಜಾಸ್ತಿ ಇರಬೇಕು. ಹಿಟ್ಟಿನ ಪ್ರಮಾಣ ಕಡಿಮೆ ಇರಬೇಕು. ಅದಕ್ಕೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ನೀವು ಕಪ್ಪು ಎಳ್ಳು ನಿಮ್ಮ ಹತ್ರ ಯಾವುದಿದೆ ಅದನ್ನು ನೀವು ಹಾಕ್ಕೊಳ್ರಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ರಿ. ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದನ್ನು ಕ್ರೀಮಿಸ್ ಟೆಕ್ಸ್ಚರ್ನಲ್ಲಿ ಮಿಕ್ಸ್ ಮಾಡಿಕೊಳ್ರಿ. ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಸೇರಿಸ್ರಿ. 1 ಚಿಟಿಕೆ ಉಪ್ಪು ಹಾಕ್ರಿ, ಜಾಸ್ತಿ ಹಾಕೋದೇನು ಬೇಡ, 1 ಚಿಟಿಕೆ ಹಾಕಬೇಕು. ನಾನಿಲ್ಲಿ ಸ್ಲರಿನಲ್ಲಿ ಆಲೂಗಡ್ಡೆ ಲೇಯರ್ಸನ್ನು ಬಳಸಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ
ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿರಿ. ಸ್ನ್ಯಾಕ್ಸ್ ಮಾತ್ರ ಅದ್ಭುತ ರುಚಿ ಇರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ಕೊಂಡ್ರೆ ಇವಾಗಲೇ ನಿಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ ಜೊತೆ ಇದನ್ನು ಶೇರ್ ಮಾಡಿರಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿರಿ. ಯಾಕಂದರೆ ನೀವು ವಿಡಿಯೋ ಒಂದು ಲೈಕ್ ಮಾಡಿದ್ರೆ ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಂದು ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನೋಡಿರಿ, ಇಲ್ಲೆಲ್ಲ ರೆಡಿ ಮಾಡ್ಕೊಂಡಂತಹ ವಡಗಳು ರೆಡಿಯಾಗಿದ್ದಾವೆ. ಆಮೇಲೆ ಇಲ್ಲಿ ಸ್ಲರಿ ಕೂಡ ರೆಡಿ ಇದೆ ನೋಡಿರಿ. ಈಗ ಒಂದೊಂದೇ ಈ ಥರ ತೊಗೊಂಡಿದ್ದನ್ನು ಇದ್ರ ಡಿಪ್ ಮಾಡ್ಕೊಳ್ರಿ. ಈ ಥರ ತುಂಬ ಸ್ಲರಿನ ತುಂಬ ನೀರಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಈ ಥರ ಕ್ರೀಮಿಸ್ ಟೆಕ್ಸ್ಚರ್ನಲ್ಲಿ ಇರಬೇಕು. ತುಂಬ ನೀರಾದರೆ ಏನಾಗುತ್ತೆ, ಕ್ರ್ಯಾಕ್ಸ್ ಬಿಡೋ ಚಾನ್ಸಸ್ ಇರುತ್ತೆ. ತುಂಬ ಹೊತ್ತು ಡಿಪ್ ಮಾಡಿ ಬಿಡೋಕ್ಕೆ ಹೋಗ್ಬೇಡ್ರಿ. ಈಗ ನೋಡಿರಿ, ನಾನಿಲ್ಲಿ ಒಂದು ತವಾನ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕಿರಿ. ನಾನಿಲ್ಲಿ ಇವತ್ತು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ, ಡೀಪ್ ಫ್ರೈ ಮಾಡ್ತಾಯಿಲ್ಲ. ನಿಮ್ಗೆ ಇಷ್ಟ ಇದೆ ಅನ್ನೋರು ನೀವು ಶಾಲೋ ಫ್ರೈ ಆದರೂ ಮಾಡ್ಕೋಬೋದು ಅಥವಾ ಡೀಪ್ ಫ್ರೈ ಆದರೂ ಮಾಡ್ಕೋಬೋದು. ನೋಡಿರಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕ್ರಿ, ಇಲ್ಲಾಂದರೆ ಅದು ತಳ ಹಿಡೋ ಚಾನ್ಸಸ್ ಇರುತ್ತೆ. ಈಗ ನೋಡಿರಿ, ಡಿಪ್ ಮಾಡಿದಂತಹ ಎಲ್ಲ ವಡೆಗಳನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಜಾಸ್ತಿ ಸ್ವಲ್ಪ ಹೀಟ್ ಮಾಡ್ಕೊಂಡ್ಮೇಲೆ ಹಾಕ್ರಿ, ಎಣ್ಣೆ ಕಡಿಮೆ ಬಿಸಿ ಇರಬಾರ್ದು. ನೋಡಿರಿ, ಈ ಥರ ಡಿಪ್ ಮಾಡಿ ಎಲ್ಲದನ್ನು ಎಣ್ಣೆಗೆ ಬಿಡ್ತಾ ಹೋಗ್ರಿ. ಸೂಪರ್ ಆದಂಥ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ನೋಡಿರಿ. ಒಂದು ಡಿಫ್ರೆಂಟಾದ ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿರಿ. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಇದೇ ರೀತಿ ನಾನು ಎಲ್ಲ ಸ್ನ್ಯಾಕ್ಸನ್ನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಆಲೂ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ರೈಸ್ ರೆಸಿಪಿ, ರೊಟ್ಟಿ ರೆಸಿಪಿ ಎಲ್ಲದನ್ನು ಶೇರ್ ಮಾಡಿದ್ದೀನಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ನ ಓಪನ್ ಮಾಡಿ ನೋಡಿದ್ರೆ ನಿಮಗೆಲ್ಲ ವೀಡಿಯೋಗಳು, ಎಲ್ಲ ರೆಸಿಪಿಗಳ ವೀಡಿಯೋಗಳು ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವುದಾದ್ರೂ ಹಾಗೆ ಇಷ್ಟ ಅನಿಸಿದ್ರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಅವ್ರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳ್ರಿ, ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಎಲ್ಲರಿಗೂ. ಈಗ ನೋಡಿರಿ, ಒಂದು ಕಡೆ ಫ್ರೈ ಆದಮೇಲೆ ಇದನ್ನು ತಿರುಗಿಸಾಕ್ತಾಯಿದ್ದೀನಿ. ನೋಡಿ, ಕೋಟಿಂಗ್ ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ನೀವಿಲ್ಲ ಅಂದರೆ ಸಡನ್ನಾಗಿ ತಿರುಗಿಸಾಕಿದ್ರೆ ಏನಾಗುತ್ತೆ, ಎಣ್ಣೆ ತುಂಬ ಸ್ಪ್ರೆಡ್ ಆಗಿ ನಾವು ಡಿಪ್ ಮಾಡಿರುವಂತಹ ಆಲೂಗಡ್ಡೆ ಲೇಯರ್ಸ್ ಎಲ್ಲ ಹೋಗ್ಬಿಡುತ್ತೆ ನೋಡಿರಿ. ಹಾಗಾಗಿ ಫಸ್ಟ್ ಒಂದು ಕಡೆ ನೀವು ಫ್ರೈ ಆದಮೇಲೆ ತಿರುಗಿಸಾಕ್ರಿ. ಎರಡು ಕಡೆ ಇದೇ ರೀತಿ ತಿರುಗಿಸಾಕ್ತಾ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ. ನೋಡಿರಿ, ಎರಡು ಕಡೆ ತಿರುಗಿಸಾಕಿದ್ಮೇಲೆ ಒಂದು 2 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಒಳಗಡೆಯಿಂದನೂ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ. ಇದನ್ನು ಈಗ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಇದನ್ನು ಎಣ್ಣೆ ಬಸ್ತು ತೆಗಿತಾ ಇದ್ದೀನಿ. ಸರಿಯಾಗಿ ಎಣ್ಣೆ ಬಸ್ತು ತೊಗೊಳ್ರಿ, ಇಲ್ಲಾಂದರೆ ಎಣ್ಣೆ ಇದ್ದರೆ ತಿನ್ನೋಕ್ಕೆ ಆಗೋದಿಲ್ಲ ನೋಡಿ. ಇದು ಎಣ್ಣೆ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿರೋದಿಲ್ಲ. ನೀವು ತೆಗಿಬೇಕಾದ್ರೇ ಎಣ್ಣೆನ ನೀಟಾಗಿ ತೆಗೀರಿ, ಇಲ್ಲಾಂದರೆ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕಿದರೆ ಅದು ಕೂಡ ಆಯಿಲ್ ಅಬ್ಸರ್ವ್ ಮಾಡ್ಕೊಂಡಾಗ ನಿಮಗೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ನೋಡಿರಿ, ಇದೇ ರೀತಿ ಎಲ್ಲ ವಡೆಗಳನ್ನು ನೀವು ಪ್ರಿಪೇರ್ ಮಾಡಿಕೊಡ್ರಿ. ನಾನಿಲ್ಲಿ ಸೆಕೆಂಡ್ ಬ್ಯಾಚನ್ನು ಹಾಕ್ತಾಯಿದ್ದೀನಿ. ಇದೇ ರೀತಿ ಬೇಗನೆ ನೀವು ಮಾಡ್ಕೋಬೋದು. ನೋಡಿರಿ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಉದ್ದಿನಬೇಳೆ ಇಲ್ಲಪ್ಪ, ಅಲಸಂದೆ ಕಾಳು ಇಲ್ಲ ಅಂದಾಗ ನೀವು ಅವಲಕ್ಕಿಯಿಂದ ಅಥವಾ ಆಲೂಗಡ್ಡೆಯಿಂದ ಈ ರೀತಿ ಮಾಡ್ಕೋಬೋದು ನೋಡಿರಿ. ತುಂಬ ಒಳ್ಳೆ ರುಚಿ ಕೊಡುತ್ತೆ. ನಾವು ಇದನ್ನು ಸ್ಲರಿನಲ್ಲಿ ಡಿಪ್ ಮಾಡಿರೋದ್ರಿಂದ ಸೂಪರ್ ಆದಂತಹ ಟೇಸ್ಟ್ ಬರುತ್ತೆ. ಒಳ್ಳೆ ಒಂದು ಡಿಫ್ರೆಂಟ್ ರುಚಿ ಇರುತ್ತೆ ನೋಡಿರಿ. ನೋಡಿ, ಇದನ್ನು ಕೂಡ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. 1-2 ನಿಮಿಷ ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ನೀಟಾಗಿ ಖಡಕ್ಕಾಗಿ ಫ್ರೈ ಆಗ್ತವೆ. ಕ್ರಿಸ್ಪಿಯಾಗಿದ್ರೇ ವಡೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮೆತ್ತಗಾದರೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ. ಕ್ರಿಸ್ಪಿಯಾಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿರಿ, 1-2 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಇದನ್ನು ಕೂಡ ಫ್ರೈ ಮಾಡಿದ್ದೀನಿ. ಪರ್ಫೆಕ್ಟಾಗಿ ಬಂದಿದೆ. ಈಗ ಇದನ್ನು ಸಹಿತ ಎಣ್ಣೆ ಬಸ್ತು ನೀಟಾಗಿ ತೊಗೊಳ್ರಿ. ನಾವು ಕಿಡ್ಸಿಗೆ ಏನಾದರೂ, ಮಕ್ಕಳಿಗೆ ಏನಾದರೂ ಲಂಚ್ ಬಾಕ್ಸಿಗೆ ಅಥವಾ ಸ್ನ್ಯಾಕ್ಸಿಗೆ ಏನಾದರೂ ಮಾಡಿ ಕಟ್ಟಬೇಕು ಅಂದಾಗ ಈ ರೀತಿ ಮಾಡಿಕಟ್ರಿ, ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಆಮೇಲೆ ನೋಡಿರಿ, ಎಲ್ಲ ಆಲೂ ರೆಸಿಪಿಗಳನ್ನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನೀವು ಓಪನ್ ಮಾಡಿ ನೋಡಿದ್ರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಚಾನಲಲ್ಲಿ ಎಲ್ಲ ವೀಡಿಯೋಗಳಿದೆ. ಹಾಗಾದರೆ ನೋಡಿರಿ, ನೀವು ಇದೇ ರೀತಿ ಮಾಡ್ಕೊಂಡು ತಿಂದು ನೋಡಿರಿ, ಹೇಗೆ ಬಂದಿದೆ ಅಂತ ತಿಳಿಸಿ. ಇಲ್ಲಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನಾವು ಹಾಕಿರೋಂಥ ಸ್ಪೈಸಸ್ಸು ಒಳ್ಳೆ ರುಚಿ ಕೊಡ್ತಾ ಇದೆ. ಹಾಗಾದರೆ ನೀವು ಕೂಡ ಇವತ್ತೇ ಮಾಡಿಕೊಳ್ಳ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.